ಸ್ನೇಹಿತರೆ, ಇಂದಿನ ಪೋಷಕರು ಮಕ್ಕಳಿಗೆ ಅತಿಯಾದ ಸವಲತ್ತುಗಳನ್ನು ನೀಡಿ ಅವರನ್ನು ಪರಾವಲಂಬಿಗಳನ್ನಾಗಿ ಮಾಡುತ್ತಿದ್ದಾರೆ. ಆದರೆ ಹೊಸ ಅಧ್ಯಯನದ ಪ್ರಕಾರ ಮನೆ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವ ಮಕ್ಕಳು ಹೆಚ್ಚು ಸಮರ್ಥರಾಗಿ, ಯಶಸ್ವಿ ಯುವಕರಾಗಿ ಬೆಳೆಯುತ್ತಾರಂತೆ. ಮಕ್ಕಳನ್ನು ಪರಾವಲಂಬಿಯಾಗಿಸುತ್ತಿರುವ ಪೋಷಕರು ಇತ್ತೀಚೆಗೆ ಪುಟ್ಟ ಮಕ್ಕಳಿಗೆ ಪೋಷಕರು ಸ್ಪೂನ್ ಫೀಡಿಂಗ್ ಮಾಡುವುದೇ ಹೆಚ್ಚು. ಯಾವ ಕೆಲಸವನ್ನು ಮಕ್ಕಳ ಕೈಯಲ್ಲಿ ಪೋಷಕರು ಮಾಡಿಸುವುದಿಲ್ಲ. ಅವರು ಕುಳಿತಲ್ಲಿಗೆ ಊಟ, ತಿಂಡಿ, ಚಹಾವನ್ನು ಕೂಡ ತಂದುಕೊಟ್ಟು ಆರೈಕೆ ಮಾಡುತ್ತಿರುವ ಅನೇಕ ಪೋಷಕರಿದ್ದಾರೆ. ಕೆಲವು ಮಕ್ಕಳು ತಾವು ತಿಂದ ತಟ್ಟೆಯನ್ನು ಕೂಡ ತೊಳೆಯುವುದಿಲ್ಲ, ತಮ್ಮ ಬಟ್ಟೆಯನ್ನು ತಾವೇ ತೊಳೆಯುವುದಿಲ್ಲ, ತಮ್ಮ ರೂಮ್ಗಳನ್ನು ಸ್ವಚ್ಛ ಕೂಡ ಮಾಡಿಕೊಳ್ಳುವುದಿಲ್ಲ. ಪೋಷಕರು ನೀಡಿರುವ ಅತಿಯಾದ ಸವಲತ್ತುಗಳು ಇದಕ್ಕೆ ಕಾರಣ. ಇದು ಒಳ್ಳೆಯ ಪೇರೆಂಟಿಂಗ್ ಅಂತೂ ಅಲ್ಲವೇ ಅಲ್ಲ. ಇದರಿಂದ ಮಕ್ಕಳು ಬೆಳೆಯುತ್ತಾ ಸಾಕಷ್ಟು ಕಷ್ಟಪಡುವಂಥ ಸ್ಥಿತಿ ಬರುತ್ತದೆ. ಅಂದರೆ ಪರಾವಲಂಬಿಗಳಾಗಿ ಬಿಡುತ್ತಾರೆ. ಅತಿ ಶ್ರೀಮಂತರಾಗಿದ್ದರೆ ಪರವಾಗಿಲ್ಲ, ದುಡ್ಡು ಕೊಟ್ಟು ಯಾರನ್ನಾದರೂ ಕೆಲಸಕ್ಕೆ ಇಟ್ಟುಕೊಳ್ಳಬಹುದು. ಆದರೆ ಶ್ರೀಮಂತರಿಗಿಂತ ಮಧ್ಯಮ ವರ್ಗದ ಜನರೇ ತಮ್ಮಿಂದ ಸಾಧ್ಯವಾಗುವುದಕ್ಕಿಂತಲೂ ಹೆಚ್ಚು ಸೌಲಭ್ಯವನ್ನು ಮಕ್ಕಳಿಗೆ ಕೊಟ್ಟು ಜೋಪಾನ ಮಾಡುತ್ತಾರೆ. ಇದರಿಂದ ಮಕ್ಕಳು ತಮ್ಮ ಕೆಲಸಗಳಿಗೆ ಇನ್ಯಾರದೋ ಮೇಲೆ ಅವಲಂಬಿತರಾಗುತ್ತಾರೆ. ಎಲ್ಲ ಪೋಷಕರು ಕೂಡ ಈ ರೀತಿ ಇರುವುದಿಲ್ಲ. ಒಂದು ಮನೆಯಿಂದ ಒಂದು ಮನೆಗೆ ಆಚಾರ ವಿಚಾರ ಬಹಳ ವ್ಯತ್ಯಾಸವಿರುತ್ತದೆ. ಆದರೆ ಬಹುತೇಕ ಕಡೆ ಇತ್ತೀಚೆಗೆ ಪೋಷಕರು ಅತಿ ಮುದ್ದು ಮಾಡಿ ಹಾಳು ಮಾಡುವುದೇ ಹೆಚ್ಚು ಕಾಣಸಿಗುತ್ತದೆ. ಆದರೆ ಕೆಲವು ದಶಕಗಳ ಹಿಂದೆ ಹೀಗಿರಲಿಲ್ಲ. ಪ್ರತಿಯೊಂದು ಮಕ್ಕಳಿಗೆ ಮನೆಯಲ್ಲಿ ಸಾಕಷ್ಟು ಕೆಲಸಗಳಿರುತ್ತಿದ್ದವು. ಶಾಲೆಗೆ ಹೋಗಬೇಕಾದರೂ ಮಕ್ಕಳು ತಮ್ಮ ದೈನಂದಿನ ಕೆಲಸಗಳನ್ನು ಮುಗಿಸಿ ಶಾಲೆಗೆ ಹೋಗಬೇಕಾಗಿತ್ತು. ಮನೆಯಲ್ಲಿ ಹಸು ಕರುಗಳಿದ್ದರೆ ಹಾಲು ಕರೆಯಬೇಕಾಗಿತ್ತು, ಅವುಗಳಿಗೆ ಮೇವು ತರಬೇಕಾಗಿತ್ತು. ಹಾಲನ್ನು ಅಕ್ಕಪಕ್ಕದ ಮನೆಗಳಿಗೂ ಪಕ್ಕದ ಊರುಗಳಿಗೂ ಕೂಡ ಕೊಟ್ಟು ಬರಬೇಕಾಗಿತ್ತು. ಮನೆಯಲ್ಲಿ ಪಾತ್ರೆಗಳನ್ನು ತೊಳೆಯಬೇಕಾಗಿತ್ತು, ಬಟ್ಟೆ ಒಗೆಯುವುದು, ನೆಲ ಒರೆಸುವುದು. ಹೀಗೆ ಮನೆಯಲ್ಲಿ ಮಕ್ಕಳು ಹೆಚ್ಚಿರುತ್ತಿದ್ದರಿಂದ ಎಲ್ಲರೂ ಒಂದೊಂದು ಕೆಲಸವನ್ನು ಮಾಡಿಕೊಂಡು ಶಾಲೆಗೆ ಹೋಗ್ತಾ ಇದ್ದರು. ಶಾಲೆ ಬಿಟ್ಟು ಬಂದ ಮೇಲೆ ಈಗಿನಂತೆ ಟ್ಯೂಷನ್ ಕ್ಲಾಸ್ಗಳಿಗೆ ಮಕ್ಕಳನ್ನು ಪೋಷಕರು ಅಟ್ಟುತ್ತಿರಲಿಲ್ಲ. ಬದಲಾಗಿ ಮನೆಯ ಇತರ ಕೆಲಸಗಳಲ್ಲಿ ಅವರನ್ನು ತೊಡಗಿಸಿಕೊಳ್ತಾ ಇದ್ದರು. ಆ ಕೆಲಸಗಳು ಮುಗಿದ ನಂತರವೇ ಓದು ಬರಹಕ್ಕೆ ಮಕ್ಕಳು ಕುಳಿತುಕೊಳ್ಳಬೇಕಾಗಿತ್ತು. ಆದರೆ ಹೊಸ ಅಧ್ಯಾಯ ಏನು ಹೇಳುತ್ತದೆ ಗೊತ್ತೇ? ಆದರೆ ಈಗಿನ ಪೋಷಕರು ಹೇಳುವುದು, ಪುಟ್ಟ ಮಕ್ಕಳಿಗೆ ಓದುವುದಕ್ಕೆ ಸಮಯ ಇರುವುದಿಲ್ಲ. ಹೀಗಿರುವಾಗ ನಮ್ಮ ಕೆಲಸ ಮಾಡಲು ಅವರಿಗೆ ಸಮಯವೆಲ್ಲಿ ಇರುತ್ತದೆ ಎಂದು ಹೇಳುತ್ತಾರೆ. ಇದರ ಜೊತೆಗೆ ಇಂದಿನ ಶಿಕ್ಷಣ ಪದ್ಧತಿಯೂ ಹಾಗೆಯೇ ಇದೆ ಬಿಡಿ. ಆದರೆ ಈ ವಿಚಾರ ನಿಮಗೆ ಗೊತ್ತಾ? ಮನೆಯ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವ ಮಕ್ಕಳು ಬದುಕಿನಲ್ಲಿ ಹೆಚ್ಚು ಯಶಸ್ವಿಗಳಾಗುತ್ತಾರೆ. ಹೊಸ ಅಧ್ಯಯನವೊಂದರಿಂದ ಇದು ಸಾಬೀತಾಗಿ ಬಿಟ್ಟಿದೆ. ಮಕ್ಕಳ ಬೆಳವಣಿಗೆಯನ್ನು ಅಧ್ಯಯನ ಮಾಡುವ ಮನಃಶಾಸ್ತ್ರಜ್ಞರು ಮನೆಯ ಸುತ್ತಲ ಚಟುವಟಿಕೆಗಳಲ್ಲಿ, ಮನೆಯ ಕೆಲಸದಲ್ಲಿ ಸಹಾಯ ಮಾಡುವ ಮಕ್ಕಳು ಮುಂದಿನ ಬದುಕಿನಲ್ಲಿ ಹೆಚ್ಚು ಸಮರ್ಥರಾಗಿ ಬದುಕುತ್ತಾರೆ, ಯಾವುದೇ ಪರಿಸ್ಥಿತಿ ಹೊಂದಿಕೊಳ್ಳಬಲ್ಲ ಯುವಕರಾಗಿ ಬೆಳೆಯುತ್ತಾರೆ ಎಂಬುದನ್ನು ತಮ್ಮ ಅಧ್ಯಯನದಿಂದ ಕಂಡುಕೊಂಡಿದ್ದಾರೆ. ಮಕ್ಕಳು ಪಾತ್ರೆಗಳನ್ನು ತೊಳೆಯುವುದು, ಮನೆಗೆಲಸ ಮಾಡುವುದು ಅಥವಾ ಡೈನಿಂಗ್ ಟೇಬಲ್ ಸಿದ್ಧಪಡಿಸುವುದು ಸೇರಿದಂತೆ ಎಲ್ಲ ಜವಾಬ್ದಾರಿಗಳನ್ನು ಮಾಡುವಾಗ ಅವರಿಗೆ ಸಮಯ ನಿರ್ವಹಣೆ ಮತ್ತು ಪ್ರಯತ್ನವು ಇಡೀ ಕುಟುಂಬಕ್ಕೆ ಪ್ರಯೋಜನವನ್ನು ನೀಡುತ್ತದೆ ಎಂಬುದನ್ನು ಅವರು ಅರಿವಿಗೆ ಬರುತ್ತದೆ. ಈ ಕಾರ್ಯಗಳು ಅವರಿಗೆ ಇತರರ ಬಗ್ಗೆ ಸಹಾನುಭೂತಿ ಮತ್ತು ಸಹಕಾರವನ್ನು ನಿರ್ಮಿಸುತ್ತವೆ. ಜೀವನವು ಅವರ ಅಗತ್ಯಗಳ ಬಗ್ಗೆ ಮಾತ್ರವಲ್ಲ, ತಮ್ಮ ಮನೆಗೆ ಕೊಡುಗೆ ನೀಡುವುದರ ಬಗ್ಗೆ ಅವರಿಗೆ ಕಲಿಸುತ್ತದೆ. ಕೆಲವು ಅಧ್ಯಯನಗಳು ಬಾಲ್ಯದಲ್ಲೇ ಮನೆಗೆಲಸಕ್ಕೆ ಕೈ ಜೋಡಿಸುವ ಮಕ್ಕಳು ನಂತರ ಜೀವನದಲ್ಲಿ ಉನ್ನತ ಮಟ್ಟದ ವೃತ್ತಿಪರ ಮತ್ತು ವೈಯಕ್ತಿಕ ಯಶಸ್ಸಿಗೆ ಕಾರಣರಾಗುತ್ತಿದ್ದಾರೆ ಎಂದು ಹೇಳುತ್ತಿದೆ. ಹೀಗಾಗಿ ಪೋಷಕರು ಮಕ್ಕಳಿಗೆ ಮನೆ ಕೆಲಸ ಹೊರೆಯಾಗುತ್ತದೆ ಎಂದು ಭಾವಿಸುವ ಬದಲು ಅವರನ್ನು ಜಗತ್ತು ಎದುರಿಸಲು ಸಿದ್ಧಪಡಿಸಬೇಕಾಗಿದೆ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.